ಇರಾನ್ನಲ್ಲಿ ಸುಪ್ರೀಂ ಲೀಡರ್ ಖಮೇನಿ ತಮ್ಮದೇ ಆದ ಭದ್ರಕೋಟೆಯನ್ನ ಕಟ್ಟಿಕೊಂಡಿದ್ದರು. ಆದರೆ ಆ ಭದ್ರಕೋಟೆಯೊಳಗೆ ನಿಖರವಾಗಿ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸಿ ಹತ್ಯೆಗೈದಿದೆ. ಇದು ಸಾಧ್ಯವಾಗಿದ್ದು ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದ್ನಿಂದ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡೋಣ. ಇರಾನ್ನಲ್ಲೇ ಖಮೇನಿ ಹತ್ಯೆಗೈದಿದ್ದು ಹೇಗೆ ಗೊತ್ತಾ? ಟ್ರಾಫಿಕ್ ಕ್ಯಾಮೆರಾ ಹ್ಯಾಕ್, ಸಿಸಿಟಿವಿ ವಿಡಿಯೋ ವೀಕ್ಷಣೆ. ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಮತ್ತು ಅವರ ಆಂತರಿಕ ಭದ್ರತಾ ವಲಯವನ್ನ ಕೆಲವೇ ಸೆಕೆಂಡ್ಗಳಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಹತ್ಯೆ ಮಾಡಿವೆ. ಇರಾನ್ನೊಳಗೆ ಮಿಸೈಲ್ ನುಗ್ಗಿಸಿ ಹತ್ಯೆಗೈದಿದ್ದು ಇಡೀ ವಿಶ್ವವೇ ದಿಗ್ಭ್ರಮೆ ಆಗುವಂತೆ ಮಾಡಿದೆ. ತಮ್ಮದೇ ಆದ ಭದ್ರಕೋಟೆ ಕಟ್ಟಿಕೊಂಡು ಇದ್ದಂತ ಆಯತೊಲ್ಲಾ ಅಲಿ ಖಮೇನಿಯನ್ನ ಹತ್ಯೆ ಮಾಡೋದು ಸುಲಭದ ವಿಷಯ ಆಗಿರಲಿಲ್ಲ. ಆದರೆ ಅದನ್ನ ನಿಖರವಾಗಿ ಗುರಿ ತಲುಪಿ ಹತ್ಯೆ ಮಾಡುವಲ್ಲಿ ಅಮೆರಿಕ, ಇಸ್ರೇಲ್ ಯಶಸ್ವಿಯಾಗಿದ್ದೇ ದೊಡ್ಡ ರೋಚಕ ಕತೆ. ಕೇವಲ 60 ಸೆಕೆಂಡ್ಗಳಲ್ಲೇ ಅಲಿ ಖಮೇನಿ ಖಲಾಸ್. ಖಮೇನಿ ಹತ್ಯೆಗಾಗಿ ಹಲವು ವರ್ಷಗಳಿಂದ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಸಿದ್ದತೆ ನಡೆಸಿತ್ತು, ಪ್ಲಾನಿಂಗ್ ಮಾಡಿತ್ತು. ಇರಾನ್ನ ರಹಸ್ಯ ಕೋಟೆಯನ್ನ ಭೇದಿಸಲು ಇಸ್ರೇಲ್ ಯಶಸ್ವಿಯಾಗಿದೆ. ಕೇವಲ 60 ಸೆಕೆಂಡ್ ಕಾರ್ಯಾಚರಣೆಯಲ್ಲಿ ಆಯತೊಲ್ಲಾ ಅಲಿ ಖಮೇನಿಯನ್ನ ಹತ್ಯೆ ಮಾಡಲಾಗಿದೆ ಅನ್ನೋದು ಆಶ್ಚರ್ಯ ಆದರೂ ಸತ್ಯ. ಇಸ್ರೇಲ್ ಗುಪ್ತಚರ ಇಲಾಖೆ 1 ವರ್ಷದ ಮೊದಲೇ ಮೊಸಾದ್ ಪಕ್ಕಾ ಪ್ಲಾನ್ ಮಾಡಿತ್ತು. ಕಣ್ಗಾವಲು ಮತ್ತು ಸಂವಹನ ಜಾಲಗಳನ್ನೇ ಹ್ಯಾಕ್ ಮಾಡಿತ್ತು. ವಿಶೇಷ ಅಂದ್ರೆ ಖಮೇನಿ ಎಲ್ಲೆಲ್ಲಿ ಓಡಾಡ್ತಿದ್ರೋ ಅಲ್ಲಿನ ಟ್ರಾಫಿಕ್ ಕ್ಯಾಮೆರಾ ಹ್ಯಾಕ್ ಮಾಡಲಾಗಿತ್ತು. ಮೊಸಾದ್ ಅಂತೂ ಟ್ರಾಫಿಕ್ ಕ್ಯಾಮೆರಾ ವಿಡಿಯೋ ಎನ್ಕ್ರಿಪ್ಟ್ ಮಾಡಿತ್ತು. ಟೆಲ್ ಅವೀವ್ನಲ್ಲಿ ಕುಳಿತ ಇರಾನ್ ರಸ್ತೆ ಬಗ್ಗೆ ಎಲ್ಲಾ ಮಾಹಿತಿಯನ್ನ ತಿಳಿದುಕೊಳ್ಳಬಹುದಾಗಿತ್ತು. ಮನೆ, ಕಚೇರಿಯ ಚಲನವಲನಗಳನ್ನು ಮಾನಿಟರ್ ಮಾಡಲಾಗ್ತಾ ಇತ್ತು. ಟ್ರಾಫಿಕ್ ಕ್ಯಾಮೆರಾ ಮೂಲಕ ಖಮೇನಿಯ ಚಲನವಲನ ಟ್ರ್ಯಾಕ್ ಮಾಡಲಾಗ್ತಾ ಇತ್ತು. ಇದೇ ಕಾರಣಕ್ಕೆ ಶನಿವಾರ ನಿಖರವಾಗಿ ಗುರಿ ಇಟ್ಟು ಅಟ್ಯಾಕ್ ಮಾಡಲಾಯಿತು. ಖಮೇನಿ ಇದ್ದ ಸ್ಥಳದ ಮೇಲೆಯೇ ಬರೋಬ್ಬರಿ 30 ಕ್ಷಿಪಣಿಗಳನ್ನು ಸುರಿಸಲಾಗಿತ್ತು. ಮೊಸಾದ್ ಇರಾನ್ನಲ್ಲಿ ತನ್ನ ಏಜೆಂಟರನ್ನ ನೇಮಿಸಿ ನಿತ್ಯ ಮಾಹಿತಿಯನ್ನ ಸಂಗ್ರಹಿಸಿದೆ. ವ್ಯಾಪಕವಾಗಿ ಇರಾನ್ ಮಿಲಿಟರಿ ಡಾಟಾ ವಿಶ್ಲೇಷಣೆ ನಡೆಸಿದೆ. ವರ್ಷಗಳಿಂದ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಸಂಗ್ರಹಿಸಿ ಖಮೇನಿ ಇದ್ದ ಸ್ಥಳದ ಮೇಲೆ ದಾಳಿ ನಡೆಸಿ ಹತ್ಯೆಗೈಯುವಲ್ಲಿ ಯಶಸ್ವಿಯಾಗಿದೆ. ಇದೇ ನೋಡಿ ಇಸ್ರೇಲ್ನ ತಾಕತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ನಲ್ಲಿ ಸುಪ್ರೀಂ ಲೀಡರ್ ಖಮೇನಿ ತಮ್ಮದೇ ಆದ ಭದ್ರಕೋಟೆಯನ್ನ ಕಟ್ಟಿಕೊಂಡಿದ್ದರು. ಆದರೆ ಆ ಭದ್ರಕೋಟೆಯೊಳಗೆ ನಿಖರವಾಗಿ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸಿ ಹತ್ಯೆಗೈದಿದೆ. ಇದು ಸಾಧ್ಯವಾಗಿದ್ದು ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದ್ನಿಂದ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡೋಣ. ಇರಾನ್ನಲ್ಲೇ ಖಮೇನಿ ಹತ್ಯೆಗೈದಿದ್ದು ಹೇಗೆ ಗೊತ್ತಾ? ಟ್ರಾಫಿಕ್ ಕ್ಯಾಮೆರಾ ಹ್ಯಾಕ್, ಸಿಸಿಟಿವಿ ವಿಡಿಯೋ ವೀಕ್ಷಣೆ. ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಮತ್ತು ಅವರ ಆಂತರಿಕ ಭದ್ರತಾ ವಲಯವನ್ನ ಕೆಲವೇ ಸೆಕೆಂಡ್ಗಳಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಹತ್ಯೆ ಮಾಡಿವೆ. ಇರಾನ್ನೊಳಗೆ ಮಿಸೈಲ್ ನುಗ್ಗಿಸಿ ಹತ್ಯೆಗೈದಿದ್ದು ಇಡೀ ವಿಶ್ವವೇ ದಿಗ್ಭ್ರಮೆ ಆಗುವಂತೆ ಮಾಡಿದೆ. ತಮ್ಮದೇ ಆದ ಭದ್ರಕೋಟೆ ಕಟ್ಟಿಕೊಂಡು ಇದ್ದಂತ ಆಯತೊಲ್ಲಾ ಅಲಿ ಖಮೇನಿಯನ್ನ ಹತ್ಯೆ ಮಾಡೋದು ಸುಲಭದ ವಿಷಯ ಆಗಿರಲಿಲ್ಲ. ಆದರೆ ಅದನ್ನ ನಿಖರವಾಗಿ ಗುರಿ ತಲುಪಿ ಹತ್ಯೆ ಮಾಡುವಲ್ಲಿ ಅಮೆರಿಕ, ಇಸ್ರೇಲ್ ಯಶಸ್ವಿಯಾಗಿದ್ದೇ ದೊಡ್ಡ ರೋಚಕ ಕತೆ. ಕೇವಲ 60 ಸೆಕೆಂಡ್ಗಳಲ್ಲೇ ಅಲಿ ಖಮೇನಿ ಖಲಾಸ್. ಖಮೇನಿ ಹತ್ಯೆಗಾಗಿ ಹಲವು ವರ್ಷಗಳಿಂದ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಸಿದ್ದತೆ ನಡೆಸಿತ್ತು, ಪ್ಲಾನಿಂಗ್ ಮಾಡಿತ್ತು. ಇರಾನ್ನ ರಹಸ್ಯ ಕೋಟೆಯನ್ನ ಭೇದಿಸಲು ಇಸ್ರೇಲ್ ಯಶಸ್ವಿಯಾಗಿದೆ. ಕೇವಲ
60 ಸೆಕೆಂಡ್ ಕಾರ್ಯಾಚರಣೆಯಲ್ಲಿ ಆಯತುಲ್ಲಾ ಅಲಿ ಖಮೇನಿಯನ್ನ ಹತ್ಯೆ ಮಾಡಲಾಗಿದೆ ಅನ್ನೋದು ಆಶ್ಚರ್ಯ ಆದರೂ ಸತ್ಯ. ಇಸ್ರೇಲ್ ಗುಪ್ತಚರ ಇಲಾಖೆ 1 ವರ್ಷದ ಮೊದಲೇ ಮೊಸಾದ್ ಪಕ್ಕಾ ಪ್ಲಾನ್ ಮಾಡಿತ್ತು. ಕಣ್ಗಾವಲು ಮತ್ತು ಸಂವಹನ ಜಾಲಗಳನ್ನೇ ಹ್ಯಾಕ್ ಮಾಡಿತ್ತು. ವಿಶೇಷ ಅಂದ್ರೆ ಖಮೇನಿ ಎಲ್ಲೆಲ್ಲಿ ಓಡಾಡ್ತಿದ್ರೋ ಅಲ್ಲಿನ ಟ್ರಾಫಿಕ್ ಕ್ಯಾಮೆರಾ ಹ್ಯಾಕ್ ಮಾಡಲಾಗಿತ್ತು. ಮೊಸಾದ್ ಅಂತೂ ಟ್ರಾಫಿಕ್ ಕ್ಯಾಮೆರಾ ವಿಡಿಯೋ ಎನ್ಕ್ರಿಪ್ಟ್ ಮಾಡಿತ್ತು. ಟೆಲ್ ಅವೀವ್ನಲ್ಲಿ ಕುಳಿತ ಇರಾನ್ ರಸ್ತೆ ಬಗ್ಗೆ ಎಲ್ಲಾ ಮಾಹಿತಿಯನ್ನ ತಿಳಿದುಕೊಳ್ಳಬಹುದಾಗಿತ್ತು. ಮನೆ ಕಚೇರಿಯ ಚಲನವಲನಗಳನ್ನ ಮಾನಿಟರ್ ಮಾಡಲಾಗ್ತಾ ಇತ್ತು. ಟ್ರಾಫಿಕ್ ಕ್ಯಾಮೆರಾ ಮೂಲಕ ಖಮೇನಿಯ ಚಲನವಲನ ಟ್ರ್ಯಾಕ್ ಮಾಡಲಾಗ್ತಾ ಇತ್ತು. ಇದೇ ಕಾರಣಕ್ಕೆ ಶನಿವಾರ ನಿಖರವಾಗಿ ಗುರಿ ಇಟ್ಟು ಅಟ್ಯಾಕ್ ಮಾಡಲಾಯಿತು. ಖಮೇನಿ ಇದ್ದ ಸ್ಥಳದ ಮೇಲೆಯೇ ಬರೋಬ್ಬರಿ 30 ಕ್ಷಿಪಣಿಗಳನ್ನ ಸುರಿಸಲಾಗಿತ್ತು. ಮೊಸಾದ್ ಇರಾನ್ನಲ್ಲಿ ತನ್ನ ಏಜೆಂಟರನ್ನ ನೇಮಿಸಿ ನಿತ್ಯ ಮಾಹಿತಿಯನ್ನ ಸಂಗ್ರಹಿಸಿದೆ. ವ್ಯಾಪಕವಾಗಿ ಇರಾನ್ ಮಿಲಿಟರಿ ಡಾಟಾ ವಿಶ್ಲೇಷಣೆ ನಡೆಸಿದೆ. ವರ್ಷಗಳಿಂದ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಸಂಗ್ರಹಿಸಿ ಖಮೇನಿ ಇದ್ದ ಸ್ಥಳದ ಮೇಲೆ ದಾಳಿ ನಡೆಸಿ ಹತ್ಯೆಗೈಯುವಲ್ಲಿ ಯಶಸ್ವಿಯಾಗಿದೆ. ಇದೇ ನೋಡಿ ಇಸ್ರೇಲ್ನ ತಾಕತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ನಲ್ಲಿ ಸುಪ್ರೀಂ ಲೀಡರ್ ಖಮೇನಿ ತಮ್ಮದೇ ಆದ ಭದ್ರಕೋಟೆಯನ್ನ ಕಟ್ಟಿಕೊಂಡಿದ್ದರು. ಆದರೆ ಆ ಭದ್ರಕೋಟೆಯೊಳಗೆ ನಿಖರವಾಗಿ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸಿ ಹತ್ಯೆಗೈದಿದೆ. ಇದು ಸಾಧ್ಯವಾಗಿದ್ದು ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದ್ನಿಂದ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡೋಣ. ಇರಾನ್ನಲ್ಲೇ ಖಮೇನಿ ಹತ್ಯೆಗೈದಿದ್ದು ಹೇಗೆ ಗೊತ್ತಾ? ಟ್ರಾಫಿಕ್ ಕ್ಯಾಮೆರಾ ಹ್ಯಾಕ್, ಸಿಸಿಟಿವಿ ವಿಡಿಯೋ ವೀಕ್ಷಣೆ. ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಮತ್ತು ಅವರ ಆಂತರಿಕ ಭದ್ರತಾ ವಲಯವನ್ನ ಕೆಲವೇ ಸೆಕೆಂಡ್ಗಳಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಹತ್ಯೆ ಮಾಡಿವೆ. ಇರಾನ್ನೊಳಗೆ ಮಿಸೈಲ್ ನುಗ್ಗಿಸಿ ಹತ್ಯೆಗೈದಿದ್ದು ಇಡೀ ವಿಶ್ವವೇ ದಿಗ್ಭ್ರಮೆ ಆಗುವಂತೆ ಮಾಡಿದೆ. ತಮ್ಮದೇ ಆದ ಭದ್ರಕೋಟೆ ಕಟ್ಟಿಕೊಂಡು ಇದ್ದಂತ ಆಯತುಲ್ಲಾ ಅಲಿ ಖಮೇನಿಯನ್ನ ಹತ್ಯೆ ಮಾಡೋದು ಸುಲಭದ ವಿಷಯ ಆಗಿರಲಿಲ್ಲ. ಆದರೆ ಅದನ್ನ ನಿಖರವಾಗಿ ಗುರಿ ತಲುಪಿ ಹತ್ಯೆ ಮಾಡುವಲ್ಲಿ ಅಮೆರಿಕ, ಇಸ್ರೇಲ್ ಯಶಸ್ವಿಯಾಗಿದ್ದೇ ದೊಡ್ಡ ರೋಚಕ ಕತೆ. ಕೇವಲ 60 ಸೆಕೆಂಡ್ಗಳಲ್ಲೇ ಅಲಿ ಖಮೇನಿ ಖಲಾಸ್. ಖಮೇನಿ ಹತ್ಯೆಗಾಗಿ ಹಲವು ವರ್ಷಗಳಿಂದ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಸಿದ್ದತೆ ನಡೆಸಿತ್ತು, ಪ್ಲಾನಿಂಗ್ ಮಾಡಿತ್ತು. ಇರಾನ್ನ ರಹಸ್ಯ ಕೋಟೆಯನ್ನ ಭೇದಿಸಲು ಇಸ್ರೇಲ್ ಯಶಸ್ವಿಯಾಗಿದೆ. ಕೇವಲ 60 ಸೆಕೆಂಡ್ ಕಾರ್ಯಾಚರಣೆಯಲ್ಲಿ ಆಯತುಲ್ಲಾ ಅಲಿ ಖಮೇನಿಯನ್ನ ಹತ್ಯೆ ಮಾಡಲಾಗಿದೆ ಅನ್ನೋದು ಆಶ್ಚರ್ಯ ಆದರೂ ಸತ್ಯ. ಇಸ್ರೇಲ್ ಗುಪ್ತಚರ ಇಲಾಖೆ 1 ವರ್ಷದ ಮೊದಲೇ ಮೊಸಾದ್ ಪಕ್ಕಾ ಪ್ಲಾನ್ ಮಾಡಿತ್ತು. ಕಣ್ಗಾವಲು ಮತ್ತು ಸಂವಹನ ಜಾಲಗಳನ್ನೇ ಹ್ಯಾಕ್ ಮಾಡಿತ್ತು. ವಿಶೇಷ ಅಂದ್ರೆ ಖಮೇನಿ ಎಲ್ಲೆಲ್ಲಿ ಓಡಾಡ್ತಿದ್ರೋ ಅಲ್ಲಿನ ಟ್ರಾಫಿಕ್ ಕ್ಯಾಮೆರಾ ಹ್ಯಾಕ್ ಮಾಡಲಾಗಿತ್ತು. ಮೊಸಾದ್ ಅಂತೂ ಟ್ರಾಫಿಕ್ ಕ್ಯಾಮೆರಾ ವಿಡಿಯೋ ಎನ್ಕ್ರಿಪ್ಟ್ ಮಾಡಿತ್ತು. ಟೆಲ್ ಅವೀವ್ನಲ್ಲಿ ಕುಳಿತ ಇರಾನ್ ರಸ್ತೆ ಬಗ್ಗೆ ಎಲ್ಲಾ ಮಾಹಿತಿಯನ್ನ ತಿಳಿದುಕೊಳ್ಳಬಹುದಾಗಿತ್ತು. ಮನೆ ಕಚೇರಿಯ ಚಲನವಲನಗಳನ್ನ ಮಾನಿಟರ್ ಮಾಡಲಾಗ್ತಾ ಇತ್ತು. ಟ್ರಾಫಿಕ್ ಕ್ಯಾಮೆರಾ ಮೂಲಕ ಖಮೇನಿಯ ಚಲನವಲನ ಟ್ರ್ಯಾಕ್ ಮಾಡಲಾಗ್ತಾ ಇತ್ತು. ಇದೇ ಕಾರಣಕ್ಕೆ ಶನಿವಾರ ನಿಖರವಾಗಿ ಗುರಿ ಇಟ್ಟು ಅಟ್ಯಾಕ್ ಮಾಡಲಾಯಿತು. ಖಮೇನಿ ಇದ್ದ ಸ್ಥಳದ ಮೇಲೆಯೇ ಬರೋಬ್ಬರಿ 30 ಕ್ಷಿಪಣಿಗಳನ್ನ ಸುರಿಸಲಾಗಿತ್ತು. ಮೊಸಾದ್ ಇರಾನ್ನಲ್ಲಿ ತನ್ನ ಏಜೆಂಟರನ್ನ ನೇಮಿಸಿ ನಿತ್ಯ ಮಾಹಿತಿಯನ್ನ ಸಂಗ್ರಹಿಸಿದೆ. ವ್ಯಾಪಕವಾಗಿ ಇರಾನ್ ಮಿಲಿಟರಿ ಡಾಟಾ ವಿಶ್ಲೇಷಣೆ ನಡೆಸಿದೆ. ವರ್ಷಗಳಿಂದ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಸಂಗ್ರಹಿಸಿ ಖಮೇನಿ ಇದ್ದ ಸ್ಥಳದ ಮೇಲೆ ದಾಳಿ ನಡೆಸಿ ಹತ್ಯೆಗೈಯುವಲ್ಲಿ ಯಶಸ್ವಿಯಾಗಿದೆ. ಇದೇ ನೋಡಿ ಇಸ್ರೇಲ್ನ ತಾಕತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.